ಮೈಸೂರಿನ ಮಹಾರಾಜರು ಈ ಸುತ್ತಮುತ್ತಲ ಪ್ರದೇಶಗಳು ಭರಚುಕ್ಕಿ, ಗಗನಚುಕ್ಕಿ, KRS ಡ್ಯಾಮ್ ಇವೆಲ್ಲದಕ್ಕೂ ಹಣವನ್ನು ವ್ಯಯ ಮಾಡಿದ್ದಾರೆ. ನೋಡಿ, ಇದು ಪ್ರಕೃತಿಯ ಸೊಬಗನ್ನು ಸವಿಯೋದಕ್ಕೆ ಸುಂದರವಾದಂಥ ತಾಣ. ಇಲ್ಲಿ ಸರ್ಕಾರ ದೂರದಿಂದ ನೋಡಿ ವೀಕ್ಷಣೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ ಈ ಎಲ್ಲ ಯಾತ್ರಾರ್ಥಿಗಳಿಗೆ. ಇಲ್ಲಿ ಯಾತ್ರಾರ್ಥಿಗಳು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ, ಈಗ ಹತ್ತಿರಕ್ಕೆ ಮೊಂಡುಗೈಗೆ ಮಾಡ್ಕೊಂಡು ಹೋಗಬಾರ್ದು. ದೂರದಿಂದ ನೋಡಿ ಸಂತೋಷ ಪಡಬೇಕು. ಪ್ರಕೃತಿಯ ಸೊಬಗನ್ನು ಯಾವ ರೀತಿ ನಾವು ಕಣ್ತುಂಬಿಸ್ಕೊಳ್ಬೇಕು, ಮನಸ್ಸು ತುಂಬಿಸ್ಕೊಳ್ಬೇಕು ಅಂತಂದರೆ, ಭಗವಂತ ನಮಗೆ ಎಲ್ಲ ರುಚಿಕರವಾದಂಥ ಊಟ ಕೊಟ್ಟಾಗ ಎಷ್ಟು ಆಸ್ವಾದಿಸ್ಕೊಂಡು ತಿಂತೀವಿ, ಆ ರೀತಿ ಪ್ರಕೃತಿಯ ಸೊಬಗನ್ನು ನಾವು ಆಸ್ವಾದಿಸ್ಕೊಂಡು ನೋಡಬೇಕು. ಅದು ಬಿಟ್ಟು ನಾವು ಪ್ರಕೃತಿಯ ವಿರುದ್ಧ ದಿಕ್ಕಿನಲ್ಲಿ ನಾವು ಸಾಕ್ತೀವಿ ಅಂತಂದರೆ ನಮಗೆ ಪ್ರಕೃತಿ ಸರಿಯಾದ ಪಾಠವನ್ನೇ ಕಲಿಸುತ್ತೆ. ಇವತ್ತು ಏನು ಪ್ರತಿ ಮನೆಗೆ, ಪ್ರತಿ ವ್ಯಕ್ತಿಗೆ ಮನೆಗೆ ಸ್ಕೂಟ್ರು ಅಂತ ಫಿಕ್ಸ್ ಮಾಡ್ತಾಯಿದೆ. ಅರಬ್ ಕಂಟ್ರಿ, ದುಬೈ ಕಂಟ್ರಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇಷ್ಟಾಗಿ ಸಿಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಜೀವನಿಸುವುದು ಕಷ್ಟ. ಯಾಕೆಂದರೆ ಇವತ್ತು ಗೋರ್ಮೆಂಟ್ ಹೋಗ್ತಾ ಇದ್ದಾರೆ, 800 1,500 ಹೋಗಿದೆ. ಎಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರ ಇಂಥ ಅಣೆಕಟ್ಟುಗಳನ್ನ, ಇಂಥ ಒಂದು ನೀರನ್ನೆಲ್ಲ ಜೋಪಾನ ಮಾಡ್ತಾಯಿದೆ. ಹಾಗೆ ಈ ವಿದ್ಯುತ್ ಸಾವಿರ ಕೂಡ ಇದೆ. ಹಾಲಿನ ನೋಡಿ ನಿತ್ಯ ಈಗ ತುಂಬಿ ಸಂಖ್ಯೆ ಕೂಡ ಹೌದು. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಜೈ ಕರ್ನಾಟಕ.